ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಬಿಗ್ ಬಾಸ್ ಸೀಸನ್ 12 ಆರಂಭ ಆಯಿತು ಒಂದಷ್ಟು ವಿಘ್ನಗಳು ಕೂಡ ಎದುರಾಯಿತು. ಜೊತೆಗೆ ಹೊರಗೆ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಅಚ್ಚರಿನ ಮೂಡಿಸ್ತಾ ಇದ್ದಾರೆ. ಯಾಕೆ ಇವರು ಹೊರಗಡೆ ಬಂದರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಿಜಕ್ಕೂ ನಮಗಂತೂ ಸಿಗ್ತಾ ಇಲ್ಲ. ಅಲ್ಲಿ ಉಳ್ಕೊಳ್ಳೋದಕ್ಕೆ ಜಗಳ ಆಡಬೇಕಾ ಅಥವಾ ಸೈಲೆಂಟ್ ಆಗಿರಬೇಕಾ ಅಥವಾ ಟಾಸ್ಕ್ಗಳನ್ನು ಚೆನ್ನಾಗಿ ಆಡಬೇಕಾ? ಕೆಲವೊಂದು ಬಾರಿ ಚೆನ್ನಾಗಿ ಆಡಿದವರು ಕೂಡ ಆಚೆ ಇದ್ದಾರೆ. ಇಂಥದ್ದೇ ಒಂದು ಹೋಪ್ ಇರುವಂತಹ ಕಂಟೆಸ್ಟೆಂಟ್ ಇವಾಗ ಆಚೆ ಬಂದು ಹೊರಗಡೆ ಕೂತಿದ್ದಾರೆ. ಸೀರಿಯಲ್ ಸಿನಿಮಾ ಮುಖಾಂತರ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಿದ್ರು. ಹುಡುಗಿರ ಆಟದಲ್ಲಿ ಚಿಟ್ಟೆನೂ ಕೂಡ ಬಿಟ್ಟಿದ್ರು ಹುಡುಗ. ಬಟ್ ಇವಾಗ ಫುಲ್ ಸಪೂರ ಆಗಿ ಬಂದು ಕೂತಿದ್ದಾರೆ. ಏನು ಪ್ರಾಬ್ಲಮ್ ಆಯಿತು, ಯಾಕೆ ಆಚೆ ಬಂದರು, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಬನ್ನಿ ಮುಂದೇದಾಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ಅಭಿಷೇಕ್ ಅವರೇ. ಹಲೋ ಮ್ಯಾಮ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನಾನು ಕೇಳಲ್ಲ, ಬಿಕಾಸ್ ಫುಲ್ ಸಣ್ಣಾಗಿ ಹೋಗ್ಬಿಟ್ಟಿದ್ದೀರಾ. ನಾನು ಲಾಸ್ಟ್ ಟೈಮ್ ನಿಮ್ಮನ್ನು ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ತುಂಬ ಡಿಫ್ರೆಂಟ್ ಕಾಣಿಸ್ತಾ ಇದೆ. ಕಣ್ಣಲ್ಲಿ ನಿದ್ದೆ ಇಲ್ಲ, ಊಟ ಅಂತೂ ಬಿದ್ದೇ ಇಲ್ವೇನೋ ಅನಿಸ್ತಾ ಇದೆ. ಸೊ ಏನಾಯಿತು ಬಿಗ್ ಬಾಸ್ ಜರ್ನಿ? ಅದೇ ನಾವು ಹೊರಗಡೆ ನೋಡೋದು ಬೇರೆ, ಬಿಗ್ ಬಾಸ್ ಒಳಗಡೆ ಇರೋದು ಇಟ್ಸ್ ವೆರಿ ಡಿಫ್ರೆಂಟ್. ಇಟ್ ಈಸ್ ವೆರಿ ಚಾಲೆಂಜಿಂಗ್ ಅಲ್ಲಿ ಮನೇಲಿ ಇರೋದು ಕೂಡ. ಆಮೇಲೆ ನಮ್ಮ ಸ್ಲೀಪ್ ಸೈಕಲ್ ಆಗಲಿ, ಫುಡ್ ಸೈಕಲ್ ಆಗಲಿ ತುಂಬ ವೇರಿಯೇಷನ್ಸ್ ಇರುತ್ತೆ ಹೊರಗಡೆ ಇದ್ದಿದ್ದು ನಮ್ಮ ಲೈಫ್ಗೂ ಅಲ್ಲಿರೋ ಲೈಫ್ಗೂ. ಸೊ ಅದೇ ಐ ಥಿಂಕ್ ದಟ್ ವಾಸ್ ದ ಮೇನ್ ಥಿಂಗ್. ಬಟ್ ಅದು ಬಿಟ್ಟರೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಯಾಕಂದರೆ ಈ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಸಿಕ್ಕಿದ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡಿದ್ದು ಅದೇ ಐ ಥಿಂಕ್ ಇಟ್ ವಾಸ್ ಆಲ್ ಲಕ್ ಫಾರ್ ಮೀ. ಯಾಕಂತಂದರೆ ಲಕ್ಕಿಂದನೇ ಒಳಗೆ ಹೋಗಿದ್ದು. ಲಕ್ ಇದ್ರೆ ತಾನೇ ಎಲ್ರಿಗೂ ಆಪರ್ಚುನಿಟಿ ಸಿಗೋದು ಅಲ್ಲಿ ಹೋಗ್ಬೇಕು ಅಂತ. ತುಂಬ ಜನದ ಕನಸು ಬಿಗ್ ಬಾಸ್ ಮನೆ ಒಳಗೆ ಹೋಗೋದು. ಸೊ ಐ ವಾಸ್ ವೆರಿ ಲಕ್ಕಿ ನನ್ನ ಅವ್ರು ಸೆಲೆಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್. ತುಂಬ ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರಡಕ್ಷನ್ ಕೊಟ್ಬಿಟ್ಟೆ. ಒಬ್ಬೊಬ್ಬರೇ ಕಂಟೆಸ್ಟೆಂಟ್ ಆಚೆ ಬಂದಾಗ ಇವ್ರು ಯಾಕೆ ಆಚೆ ಬಂದರು ಅಂತ ನಮಗೆ ಉತ್ತರನೇ ಸಿಗೋದಿಲ್ಲ. ಟಾಸ್ಕನ್ನು ಚೆನ್ನಾಗಿ ಆಡಿರ್ತಾರೆ, ಬಟ್ ನಾಮಿನೇಷನ್ ಮನೆ ಒಳಗಡೆ ಏನೋ ಒಂದು ಗ್ರೂಪಿಸಮ್ ಆಗುತ್ತಾ, ಬಟ್ ಅವ್ರುಗಳು ಉಳ್ಕೊಳ್ಳೋದಕ್ಕೋಸ್ಕರ ಇನ್ಯಾರನ್ನೂ ನಾಮಿನೇಟ್ ಮಾಡಿ ಆಚೆ ಕಳಿಸ್ತಾರಾ, ಮತ್ತು ಜನಗಳ ವೋಟ್ ಕಮ್ಮಿ ಆಗುತ್ತಾ? ಬಿಕಾಸ್ ಆ್ಯಕ್ಟಿವ್ ಆಗಿದ್ದವರು ಕೂಡ ಆಚೆ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಅಮಿತ್ ಅವರಾಗಿರ್ಬೋದು, ಜಂಟಿಯಿಂದ ಆಚೆ ಬಂದೆ ಅಂತ ರೀಸನ್ ಕೊಟ್ಟರು. ಮಲ್ಲಮ್ಮ ಅವರಾಗಿರ್ಬೋದು, ಅವರಂತೂ ಬಂದಿದ್ದು ನಿಜಕ್ಕೂ ಶಾಕಿಂಗ್. ಇವಾಗ ನೀವು ಬಂದು ಶಾಕ್ ಕೊಡ್ತಾ ಇದ್ದೀರಾ. ಸೊ ಏನಾಯಿತು, ಯಾಕೆ ಅಂತ ನಿಮಗೆ ಅನಿಸುತ್ತೆ? ಯಾವ ರೀಸನಿಂದ ನೀವು ಆಚೆ ಬಂದಿರ್ಬೋದು? ಮೇ ಬಿ ಬಿಕಾಸ್ ನಾನು ಆ ಎನರ್ಜಿ ಎಲ್ಲೋ ಡೌನ್ ಆಯಿತು ಅಂತ ಅನ್ಸುತ್ತೆ ನನಗೆ. ಯಾಕಂತಂದರೆ ಫಿಸಿಕಲಿ ತುಂಬ ಡ್ರೈನ್ ಆಗಿದ್ದೆ, ಆಮೇಲೆ ಮೆಂಟಲಿ ಕೂಡ ತುಂಬ ಡ್ರೈನ್ ಕಾಣಿಸ್ತಿತ್ತು ನನಗೂ. ತುಂಬ ಹೆಲ್ತ್ ವೈಸ್ ತುಂಬ ಎಫೆಕ್ಟ್ ಆಗ್ತಾಯಿತ್ತು ನನಗೆ. ಯಾಕಂದರೆ ಅದು ವೆಯ್ಟ್ ಲಾಸ್ ಡ್ರಾಸ್ಟಿಕ್ ಆಗ್ತಿತ್ತು. ಅಲ್ಲಿ ಊಟ ಸಿಗ್ತಾ ಇಲ್ಲ ಅಂತಿಲ್ಲ, ಊಟ ಇತ್ತು, ಬಟ್ ಇದೇನಾಯ್ತೋ ಗೊತ್ತಿಲ್ಲ ನನಗೆ ವೆಯ್ಟ್ ಗೇನ್ ಆಗಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏನು ಮಾಡೋಕ್ಕೂ ಎನರ್ಜಿನೇ ಇರ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದಾಗೂ ಕೂಡ ಇಟ್ ಯೂಸ್ ಟು ಬಿ ಲೈಕ್ ಇದು ಉಳ್ಬೇಕಲ್ಲ, ಹೋಗಬೇಕು ಅಂತ ಎಷ್ಟು ಎಫರ್ಟ್ಸ್ ಹಾಕಿದ್ರು ಎನರ್ಜಿ ಕಾಣ್ತಾ ಇರಲಿಲ್ಲ. ಸೊ ಮೇ ಬಿ ದಟ್ ವಾಸ್ ರಾಂಗ್. ಓಕೆ, ಇನ್ನು ನೀವು ಅಲ್ಲಿ ಇರಬೇಕಿತ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ ನಿಜಕ್ಕೂ ಎಲ್ರಿಗೂ ಕೂಡ ಒಂದು ಒಳ್ಳೆ ಏನು ಕೊಡುತ್ತೆ, ಐಡೆಂಟಿಫಿಕೇಷನ್ ಕೊಡುತ್ತೆ, ಒಂದು ಒಳ್ಳೆ ಹೆಸರನ್ನು ಕೊಡುತ್ತೆ. ಅಲ್ಲಿಗೆ ಹೋಗಿ ಬಂದಮೇಲೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಒಂದು ಸಾಕಷ್ಟು ಜನಕ್ಕೆ ಸಿಕ್ಕಿದೆ. ಜೊತೆಗೆ ಒಳ್ಳೆ ಲವ್ ಬರ್ಡ್ಸ್ ಪೇರ್ಸ್ ಕೂಡ ಹಾಗೆ ಆಚೆ ಬಂದಿರೋದು ಎಕ್ಸಾಂಪಲ್ಸ್ ಉಂಟು. ಸೊ ನಿಮಗೆ ಬಿಗ್ ಬಾಸ್ ಯಾಕಾಗಿ ಬೇಕಿತ್ತು, ಅಲ್ಲಿ ಇರಬೇಕಿತ್ತು ಅಂತ ಅಂದಿದ್ರೆ? ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ನನಗೆ ಏನಕ್ಕಂದರೆ, ಒಂದು, ನಾನು ಯಾವತ್ತೂ ರಿಯಾಲಿಟಿ ಶೋ ಮಾಡಿಲ್ಲ. ರಿಯಾಲಿಟಿ ಶೋ ಏನು ಅಂತ ನನಗೆ ಗೊತ್ತೂ ಇರಲಿಲ್ಲ. ಆಮೇಲೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದೂ ಅಲ್ಲ ಒಂದು ರಿಯಾಲಿಟಿ ಶೋ ಮಾಡ್ತೀನಿ, ಬಿಗ್ ಬಾಸ್ ಹೋಗಬೇಕು ಅಂತೆಲ್ಲ. ನಾನು ಕಲರ್ಸಲ್ಲೇ ಬೆಳೆದಂಥ ವ್ಯಕ್ತಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಕಲರ್ಸಲ್ಲೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ಕಲರ್ಸಲ್ಲೇ ಎಲ್ಲ ಸೀರಿಯಲ್ಸ್ ಮಾಡ್ಕೊಂಬಂದಿದ್ದು ನಾನು. ಆಮೇಲೆ ಕಲರ್ಸಿಂದನೂ ಒಂದು ಕಾಲ್ ಬಂದು ಬಿಗ್ ಬಾಸ್ ನೀವು ಬರ್ತೀರಾ ಅಂತಂದಾಗ ನಾನು ಯೋಚನೆ ಮಾಡಿದ್ದು ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಆ್ಯಂಡ್ ಸೆಕೆಂಡ್, ಇಟ್ ವಾಸ್ ಕಲರ್ಸ್ ಕನ್ನಡ, ಮೈ ಹೋಮ್ ಚಾನಲ್. ಅವ್ರೇನೋ ಕೇಳಿದಾಗ ಡೆಫಿನೆಟ್ಲಿ ಐ ವುಡ್ ಡೂ ಇಟ್. ಆಮೇಲೆ ಮೂರನೇದು ಇನ್ನೊಂದು ಏನಿತ್ತಂದರೆ, ಸುದೀಪ್ ಸರ್ ಇದ್ದಾರೆ. ನಾನು ಚಿಕ್ಕ ವಯಸ್ಸಿನ ನನ್ನ ಆ್ಯಕ್ಟಿಂಗ್ ಇನ್ಸ್ಪಿರೇಷನ್ ಆಗಿದ್ದೆ ಸುದೀಪ್ ಸರ್. ಅವ್ರಿದ್ದಾಗ ಕಲರ್ಸ್ ಅವ್ರಿದ್ದಾಗ ಮನೆಯೊಳಗೆ ಹೋದಾಗ ಅದೊಂಥರ ಖುಷಿ ಅಲ್ಲ, ಅವ್ರ ಬಾಯಲ್ಲಿ ನನ್ನ ಹೆಸರು ಕರೆಸ್ಕೊಳೋದೇ ಒಂದು ಖುಷಿ ಅಂತ ಅದೊಂದಿತ್ತು. ಸೊ ಈ 3 ರೀಸನ್ಗೆ ಏನೋ ಯೋಚನೆ ಮಾಡಿದೆ, ಎಸ್ ಐ ವಿಲ್ ಡೂ ಇಟ್ ಅಂತ ಬಿಗ್ ಬಾಸ್ಗೆ ಹೋಗಿದ್ದು ನಾನು. ಓಕೆ, ಮಿಸ್ ಮಾಡ್ಕೊತಾ ಇದ್ದೀನಿ ಬಿಗ್ ಬಾಸ್ ಮನೇಲಿ ಅಂದರೆ ಏನನ್ನ? ಧನುಷ್ ಮತ್ತು ಮಾಳು. ಓಕೆ, ಅವರಿಬ್ಬರನ್ನೇನಾ? ಯಾಕೆ, ರೀಸನ್? ನೀವಿಬ್ಬರು ಏನು ಮಿಸ್ ಮಾಡ್ಕೋತಿದ್ದೀರಾ ಅಂದರೆ, ಅವ್ರು ಯಾಕಂತಂದರೆ ನೀವು ಹೇಳಿದ್ರಿ ಗೊತ್ತಾ, ಅಲ್ಲಿ ಹೋದಾಗ ಮನೇಲಿ 70 ದಿನ ಇರ್ತೀವಲ್ಲ, ನಾನು ಇದ್ದಿದ್ದು 70 ದಿನ. ಅಲ್ಲಿ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿ ಥರನೇ ಅನ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಮ್ಮ ಫ್ಯಾಮಿಲಿಲೂ ಕೂಡ ನಾವು ಎಷ್ಟೊಂದು ಸಲ ನಮ್ಮ ಕಸಿನ್ಸಲ್ಲೆಲ್ಲ ಒಬ್ಬರು ಕಸಿನ್ ತುಂಬ ಫೇವ್ರೇಟ್ ಆಗಿರ್ತಾರೆ, ಇಲ್ಲ ನಮ್ಮ ಅಮ್ಮನ ತುಂಬ ಫೇವ್ರೇಟ್ ಆಗಿರ್ತಾರೆ, ಅಪ್ಪನ ಕಡೆ ತುಂಬ ಫೇವ್ರೇಟ್ ಆಗಿರ್ತೀವಿ. ಆ ಥರ ಆ ಮನೇಲಿ ನನಗೆ ತುಂಬ ಕನೆಕ್ಟ್ ಆಗಿದ್ದು, ತುಂಬ ಜೆನ್ಯೂನ್ ಅನಿಸಿದ್ದು, ನಂತರನೇ ಯೋಚನೆ ಮಾಡ್ತಿದ್ದಿದ್ದು ವ್ಯಕ್ತಿಗಳಂದರೆ ಒಂದು ಮಾಳು, ಒಂದು ಧನು. ಅವ್ರ ಜೊತೆ ನಾನು ತುಂಬ ಕಂಫರ್ಟಬಲ್ ಆಗಿದ್ದೆ. ಆಮೇಲೆ ಆಟ ಅಂತ ಬಂದಾಗ ಕೂಡ ಎಲ್ಲೂ ಅವ್ರು ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. 3 ಜನಕ್ಕೂ ಹೆಲ್ದಿ ಕಾಂಪಿಟೇಷನ್ ಇರ್ತಾ ಇತ್ತು. ಹೆಂಗಿರುತ್ತೆ ಅಂದರೆ, ನೀನು ಗೆಲ್ತೆ ನಾನು ಗೆಲ್ತೆ, ನೋಡೋಣ ಬಾ ಮಗನೇ, ತೋರಿಸ್ತೀನಿ ನಿನಗೆ ಅಂತ ಆ ಕಾಂಪಿಟೇಷನ್ಲೇ ಆಡ್ತಾ ಇದ್ವಿ. ಅದೊಂಥರ ತುಂಬ ಹುಮ್ಮಸ್ ತುಂಬ್ತಾ ಇತ್ತು.
ಆಮೇಲೆ ಎಲ್ಲೂ ನನ್ ಬಿಟ್ಕೊಟ್ಟಿಲ್ಲ ಅವನು. ಪಾಪ ನನಗೋಸ್ಕರ ಅವ್ನ ಲೆಟರು ಬಿಟ್ಕೊಟ್ಟ. ಆ ಥರ ವ್ಯಕ್ತಿತ್ವಗಳು ತುಂಬಾ ಕಮ್ಮಿ ಜನ ಸಿಗೋದು. ಯಾಕಂದ್ರೆ ಎಲ್ಲ ಸೆಲ್ಫಿಶ್ ಆಗಿರ್ತಾರೆ. ಅಲ್ಲಿ ಹೋದಾಗ ಅವ್ನು ಎಲ್ಲೂ ಸೆಲ್ಫಿಶ್ ಆಗಿ ಆಡ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಯಾವುದೇ ಇರಲಿ ಒಂದು ಸಿಚುವೇಶನ್ ನಾನು ತಪ್ಪು ಮಾಡಿದೀನಿ ಅಂತಂದ್ರೆ ಹೆದರ್ಕೋತಾ ಇರಲಿಲ್ಲ. ಬಂದು ನೀನು ತಪ್ಪು ಮಾಡ್ತಿದ್ಯಾ ಅಂತಾನೆ ಹೇಳೋನು. ಆಮೇಲೆ ಇನ್ಫ್ಯಾಕ್ಟ್ ಈ ವಾರ ನಾನು ನಾಮಿನೇಟ್ ಆಗಿ ಹೊರಗೆ ಬಂದಿದ್ದು ಧನುಷಿಂದನೇ ಆಕ್ಚುಲಿ ಆಗಿದ್ದು. ಬಟ್ ಅವ್ನು ಎಲ್ಲೋ ಅವ್ನು ಫೇರ್ ಆಗೇ ಮಾಡ್ದೆ ಅಂತ ಅನಿಸ್ತು. ಯಾಕಂದ್ರೆ ಸಿಚುವೇಶನ್ ಅಲ್ಲಿ ಎಲ್ಲರನ್ನೂ ಲೈನಾಗಿ ನಿಲ್ಲಿಸಿ ಹನ್ನೊಂದು ಪೊಸಿಷನ್ ಕೊಡ್ಬೇಕಂದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಸೊ ಅದೇ ಆ ಥರ ಯೋಚನೆ ಮಾಡಿದಾಗ ಫ್ರೆಂಡ್ಶಿಪ್ ಅನ್ನೋಕೆ ಫ್ರೆಂಡ್ಶಿಪ್ ಇತ್ತು. ಗೇಮ್ ಅಂತ ಬಂದಾಗ ನಾವು ಯಾರೂ ಎಲ್ಲೂ ಕಾಂಪ್ರಮೈಸ್ ಆಗಿರಲಿಲ್ಲ. ಅದೊಂಥರ ಹೆಲ್ತಿ ಕಾಂಪಿಟೇಷನ್. ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ. ಓಕೆ. ಇನ್ನು ಅಭಿಷೇಕ್ ಅವರೇ, ನೀವು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನಾ ಈ ಕ್ವಶನ್ನ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕೇಳಿದಂಥ ಸಂದರ್ಭದಲ್ಲಿ ಯಾರು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅರ್ಹರಲ್ಲ, ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಅಂತ ಕೇಳಿದಾಗ ಒಂದು ಹೆಸರು ತೊಗೊಂಡ್ರು ಸ್ಪಂದನ, ಆ್ಯಂಡ್ ದೆನ್ ನಿಮ್ಮ ನೇಮ್ ತೊಗೊಂಡ್ರು. ಸೊ ನಿಮಗೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಯಾರ ನೇಮ್ ತಗೋತೀರಾ? ಯಾಕೆ ಅರ್ಹರಿಲ್ಲ ಅಂತ ನನಗೆ ಯಾರು ಅನ್ಸಲ್ಲ. ಯಾಕಂದರೆ ಎಲ್ಲರೂ ಅರ್ಹರು ಅಂತಲೇ ಆ ಮನೆಗೆ ಕಳಿಸಿರೋದು ಅಲ್ಲಿ. ಆಮೇಲೆ ಏನಂದರೆ ನೋಡಿ, ಇವಾಗ ಒಂದು ಪಲಾವ್ ಮಾಡಬೇಕು ಅಂದರೆ ಒಂದಷ್ಟು ಫ್ಲೇವರ್ಸ್ ಬೇಕು. ಪಲಾವ್ ಚೆನ್ನಾಗಿರಬೇಕು ಅಂದರೆ ಬರೀ ಈರುಳ್ಳಿ ಹಾಕ್ಬಿಟ್ಟು ಪಲಾವ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ನಾವೆಲ್ಲರೂ ಒಂದೊಂದು ಕ್ಯಾರೆಕ್ಟರ್ಸ್. ನಾವು ಪ್ರತಿಯೊಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ಸ್ ಆ ಮನೇಲಿ ಇದ್ದದಕ್ಕೆ ನೋಡೋಕ್ಕೆ ಚೆನ್ನಾಗಿರೋದು. ಇವಾಗ ಬರೀ ಮನೇಲಿರೋರು 10 ಜನ ಕಾಮಿಡಿ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ, 10 ಜನ ವಿಲನ್ಸ್ ಆಗಿದ್ರೆ ಚೆನ್ನಾಗಿರಲ್ಲ, 10 ಜನ ಎಲ್ಲಾಗೂ ಯೋಚನೆ ಮಾಡ್ಕೊಂಡು ಸೈಲೆಂಟ್ ಆಗಿದ್ರೆ ಚೆನ್ನಾಗಿರಲ್ಲ. ಸೊ ಇಟ್ ಈಸ್ ಅ ಮಿಕ್ಸ್ಚರ್. ಐ ಫೀಲ್ ಪ್ರತಿಯೊಬ್ಬರಿಗೂ ಅರ್ಹತೆ ಇರೋದಕ್ಕೆ ಅಲ್ಲಿ ಹೋಗಿರೋದು. ಯಾರು ಅರ್ಹರಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿದ್ದವ್ರಿಗೆ ಹೇಳಲೇಬೇಕಾಗತ್ತೆ. ಯಾಕಂದರೆ ಒಬ್ಬರನ್ನ ಹೊರಗೆ ಹಾಕ್ಬೇಕಾಗಿರತ್ತೆ. ಅದು ಬಿಟ್ಟರೆ ಐ ಫೀಲ್ ಎಲ್ಲರೂ ಅರ್ಹರೇ. ಅದಕ್ಕೋಸ್ಕರನೇ ಮನೆ ಒಳಗೆ ಹೋಗಿರೋದು. ಸೂಪರ್, ಫ್ಯಾಂಟಾಸ್ಟಿಕ್. ಇನ್ನು ನೀವು ಕಾಮಿಡಿ ಅಂದ ತಕ್ಷಣ ನಂಗೆ ನೆನಪಾಗಿದ್ದೆ ಗಿಲ್ಲಿ ಅವರು. ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಎಲ್ಲರೂ. ಬಟ್ ಆದರೆ ಅವರ ಒಂದು ತಮಾಷೆ, ತಲೆಹರಟೆಗಳು ಅವೆಲ್ಲವೂ ಕೂಡ ಬೇರೆ ಥರನೇ ಎಫೆಕ್ಟ್ ಆಗ್ತಾ ಇದೆ. ಮತ್ತು ಮಹಿಳಾ ಆಯೋಗದ ತನಕ ಹೋಯಿತು, ಕಂಪ್ಲೇಂಟ್ ತನಕ ಹೋಯಿತು. ಹೌದು, ಬಟ್ಟೆ ವಿಚಾರವಾಗಿ ಅವರು ಬಟ್ಟೆ ಎತ್ತಿಟ್ಟಿದ್ದು ರಿಷಾ ಅವ್ರದ್ದು. ಸೊ ಅದೆಲ್ಲ ನಿಮಗೆ ಯಾವತ್ತಾದರೂ ಗಿಲ್ಲಿಯವರ ತಲೆಹರಟೆ ತಮಾಷೆಗಳು ಇರಿಟೇಷನ್ ಅಂತ ಅನಿಸ್ತಿದೆ? ಬಿಕಾಸ್ ಕೆಲವರು ನೇರವಾಗಿ ಹೇಳಿದ್ರು ಇದು ಅತಿರೇಕ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಮಗೆ ಏನನ್ಸಲ್ಲ, ನಮಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡೋರಿಗೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ನೀವು ಅದನ್ನೆಲ್ಲ ಫೇಸ್ ಮಾಡಿರ್ತೀರ. ಸೊ ನಿಮಗೆ ಏನು ಅನ್ಸುತ್ತೆ? ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅವ್ನು ನನ್ನ ಜೊತೆ ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ಇವಾಗ ನಾನಾಗಲಿ, ಧನು ಆಗಲಿ, ಮಾಳು ಆಗಲಿ ನಮ್ಮ ಜೊತೆ ಯಾವತ್ತೂ ಅವ್ನು ಅತಿರೇಕವಾಗಿ ಬಿಹೇವ್ ಮಾಡಲೇ ಇಲ್ಲ. ಎಷ್ಟು ಬೇಕು ಅಷ್ಟು ನಮ್ಮ ಜೊತೆ ಖುಷಿಯಾಗಿರೋನು. ನಾವೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಟೀಸ್ ಮಾಡ್ತಾ ಇದ್ವಿ, ಖುಷಿಯಾಗಿ ನಗಾಡ್ಕೊಂಡಿರ್ತಾ ಇದ್ವಿ. ಯಾವತ್ತೂ ಅವ್ನು ಬೌಂಡ್ರಿನ ಕ್ರಾಸ್ ಮಾಡ್ದೆ ಅಂತ ನನಗೆ ಅನಿಸ್ಲಿಲ್ಲ. ಸೊ ನನಗೆ ಗಿಲ್ಲಿ ಇರಿಟೇಟ್ ಮಾಡ್ತೀನಿ ಅಂತ ಅನ್ನಿಸ್ಲಿಲ್ಲ ಯಾವತ್ತೂ. ಬಟ್ ಕೆಲವು ಜನಕ್ಕೆ ಅನ್ಸಿರ್ಬೋದು, ಯಾಕಂತಂದರೆ ಅವನು ತುಂಬ ಅತಿರೇಕ ಮಾಡ್ತಿದ್ದ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಏನು ಗೊತ್ತಾ, ನೀವು ಕೊಟ್ಟಿರೋ ಲೀನಿಯನ್ಸ್ ಮೇಲೆ ಹೋಗುತ್ತೆ ಅದು. ಇವಾಗ ನಮ್ಮ ಜೊತೆ ಯಾಕೆ ಮಾಡಲಿ, ನಮಗೂ ಮಾಡ್ಬೋದಾಗಿತ್ತಲ್ಲ ಅವನು. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲೇ ಇದಿಷ್ಟ ಆಗಿಲ್ಲ ಗಿಲ್ಲಿ ಅಂದಾಗ ಮುಗಿದೋಯ್ತು. ನಾವು ಸ್ಟಾರ್ಟಿಂಗಿಂದ ಅವ್ನು ಮಾಡೋದನ್ನ ಎಂಜಾಯ್ ಮಾಡ್ಕೊಂಬಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ನಾವು ಚೇಂಜ್ ಆಗಿ ನಮ್ಗೆ ಇರಿಟೇಟ್ ಆಗ್ತಿದೆ ಅಂದರೆ ಅದನ್ನು ಅವನ ಮೇಲೆ ಹಾಕೋದು ಸರಿ ಅಂತ. ಎಕ್ಸಾಕ್ಟ್ಲಿ. ಸೊ ಐ ಫೀಲ್ ನೀವು ಹೇಗಿದ್ರಿ ಸ್ಟಾರ್ಟಿಂಗಲ್ಲಿ ಅದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ 10 ವಾರ ಅವನ ಜೊತೆ ಇದ್ದೆ ನಾನು, 10 ವಾರ ಧನು ಅವನ ಜೊತೆ ಇದ್ದ, 10 ವಾರ ಮಾಳು ಅವನ ಜೊತೆ ಇದ್ದ. ನಮ್ಮ ಜೊತೆ ಯಾಕೆ ಹೀಯಾಳ್ಸ್ಕೊಂಡು ಮಾತಾಡಿಲ್ಲ ಅವನು? ಬಿಕಾಸ್ ಅದೊಂಥರ ಒಂದು ನೈಸ್ ಬೌಂಡ್ರಿ ಇತ್ತು ನಮಗೆ. ನಾವು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು. ನನ್ನ ಮೇಲೆ ಅವ್ನಿಗೆ ರೆಸ್ಪೆಕ್ಟ್ ಇತ್ತು, ಅವನ ಮೇಲೆ ನನಗೆ ರೆಸ್ಪೆಕ್ಟ್ ಇತ್ತು. ಸೊ ನನಗೆ ಯಾವತ್ತೂ ಅವ್ನು ಇರಿಟೇಟ್ ಮಾಡ್ದ ಅಂತ ಅನಿಸ್ಲಿಲ್ಲ. ಸೂಪರ್. ಅಂದರೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕಡೆಯಿಂದ ರಿಯಾಕ್ಷನ್. ಎಸ್. ಇನ್ನು ಅಶ್ವಿನಿ ಅವರು, ಜಾನ್ವಿ ಅವರು ಬಂದರೆ ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ಇಬ್ಬರು ಬೇರೆ ಥರನೇ ಕಾಣಿಸ್ಕೊಳ್ತಾರೆ. ಗಿಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ಇವ್ರು ನಾಟಕ ಮಾಡ್ತಿದ್ದಾರೆ ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಜಾನ್ವಿ ಅವ್ರ ಬಗ್ಗೆ ಮತ್ತು ಅಶ್ವಿನಿ ಅವ್ರ ಬಗ್ಗೆ ಒಪಿನಿಯನ್ ಏನು ಹೇಳ್ತೀರಾ? ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾವು ಯಾರೂ ನಂಬಲಿಲ್ಲ. ಲೈಕ್ ಇಲ್ಲ ಬಿಡು, ಅವ್ರು ಸಪ್ರೇಟ್ ಆಗಿದ್ದಾರೆ, ಅವರವರೇ ಇದು ಮಾಡಿದ್ದಾರೆ, ಏನೋ ಪಾಪ ಅವ್ರವ್ರ ಜರ್ನಿ ಅವ್ರು ಫಾಲೋ ಮಾಡೋಣ ಅಂತಿದ್ದಾರೆ ಅಂತ. ಬಟ್ ವೀಕೆಂಡಲ್ಲಿ ಗೊತ್ತಾಗುತ್ತೆ ಅವರಿಬ್ಬರು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು ಅಂತ. ಸೊ ಅವಾಗ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗುತ್ತೆ. ಯಾಕೆ ಈ ಥರ ಮನೆಯವ್ರಿಗೆಲ್ಲ ಒಂಥರ ಫೇಕ್ ಇಂಪ್ರೆಷನ್ ಕೊಡಬೇಕಾಗಿತ್ತು ಅಂತ. ಅದು ಬಿಟ್ಟರೆ ಬೇರೆ ಏನು ಒಪಿನಿಯನ್ ಇಲ್ಲ ಅವರು. ಸೂಪರ್. ಜಾನ್ವಿ ಅವ್ರ ಬಗ್ಗೆ ಅಂದರೆ ಗೇಮ್ ವೈಸ್ ನಾನು ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತಲ್ವ. ಆಮೇಲೆ ಪ್ರತಿಯೊಬ್ಬರದ್ದು ಸ್ಟ್ರಾಟಜಿ ಇದ್ರೇ ಚೆನ್ನಾಗಿರೋದಲ್ಲಿ. ಇವಾಗ ಜಾನ್ವಿ ಅವ್ರದ್ದು ಒಂದು ಸ್ಟ್ರಾಟಜಿ ಇರಬಹುದು, ಅಶ್ವಿನಿ ಅವ್ರದ್ದೊಂದು ಸ್ಟ್ರಾಟಜಿ ಇರ್ಬೋದು, ನಾವು ಯೋಚನೆ ಮಾಡೋ ರೀತಿ ಒಂಥರ ಇರ್ಬೋದು. ಗೇಮ್ ವೈಸ್ ನನಗೆ ಗೊತ್ತಿಲ್ಲ, ಸ್ಟ್ರಾಟಜಿ ವೈಸ್. ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅಶ್ವಿನಿ ಗೌಡನೂ ಅಷ್ಟೇ ನಂಗೆ ತುಂಬ ಇಷ್ಟವಾದಂಥ ವ್ಯಕ್ತಿ. ತುಂಬ ವೆರಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇರೋ ವ್ಯಕ್ತಿ ಅವರು. ಆಮೇಲೆ ಜಾನ್ವಿ ಅವರು ಅಷ್ಟೇ ತುಂಬ ಬೇರೆಯವ್ರಿಗೆ ಸ್ಪಂದಿಸೋದಾಗಲಿ, ಅಡುಗೆ ಮಾಡೋ ವಿಷಯದಲ್ಲೂ ಕೂಡ ನಾನು ನಿಜವಾಗ್ಲೂ ಹೇಳ್ತೀನಿ, ಅವರಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಮನೇಲಿ ಬೇರೆ ಯಾರಿಲ್ಲ ಅನ್ಸುತ್ತೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ ಮನೇಲಿ ತುಂಬ ಹಸಿಕೊಂಡಿದ್ದು ಟಾಸ್ಕ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಾಗ ಪಾಪ ಅವರು ಟಾಸ್ಕ್ ಆಡಿರ್ತಾರೆ, ಅವರು ಸುಸ್ತಾಗಿರ್ತಾರೆ. ಬಟ್ ಕಂಪ್ಲೇಂಟ್ ಮಾಡದೆ ಹೋಗಿ ಎಲ್ರಿಗೂ ಚಪಾತಿ ಲಟ್ಸೋದಾಗಲಿ, ಡಿಲಿಷಿಯಸ್ ಆಗಿ ಅಡುಗೆ ಮಾಡ್ಕೊಡೋದಾಗಲಿ ತುಂಬ ಮಾಡಿದ್ದಾರೆ. ತುಂಬ ತಿಂದಿದ್ದೀನಿ ನಾನು. ಆಮೇಲೆ ಒಂದಿನೂ ನಾನು ಮಾಡಿದೆ ಅಂತ ಹೇಳ್ಕೊಂಡಿಲ್ಲ. ಆ ಥರ ವ್ಯಕ್ತಿ ಅವರು. ಸೊ ನಾನು ಒಂದು ಮಿಸ್ ಮಾಡ್ಕೋತೀನಿ ಆಮೇಲೆ ಇನ್ನೊಂದಂದರೆ ಜಾನು ಅವ್ರ ಅಡುಗೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡೋರು ಗೊತ್ತಾ, ಖುಷಿ ಆಗೋದು ಊಟ ಮಾಡ್ಬೇಕಾರೆ.
ಅವರು ತುಂಬ ಕಡೆ ಹೇಳ್ಕೊಂಡಿದ್ದಾರೆ, ನಾನು ಆ್ಯಕ್ಟಿಂಗ್ ಮಾಡೋದಕ್ಕೂ ಸೈ, ನಾನು ಸೌಟ್ ಹಿಡಿಯೋದಕ್ಕೂ ಸೈ, ಗನ್ ಹಿಡಿಯೋದಕ್ಕೂ ಸೈ, ಅಂದರೆ ಟಾಸ್ಕಲ್ಲಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಕೂಡ. ಅದು ಸತ್ಯ ಅನ್ನೋದು ನಿಮ್ಮಿಂದ ಗೊತ್ತಾಗ್ತಾ ಇದೆ. ಎಸ್. ಇನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಸ್ಪಂದನ ಅವರು ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಸೊ ನಿಮಗೇನು ಅನ್ನಿಸ್ತು? ಖುಷಿ ಆಗುತ್ತೆ ನಮ್ಮ ಜೊತೆಲಿರೋರು, ನಮ್ಮ ಫ್ರೆಂಡೇ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ. ಸೊ ನೀವು ತುಂಬ ಸಪೋರ್ಟಿವ್ ಆಗಿರ್ತೀರಾ ಕೂಡ ಅವ್ರಿಗೆ. ನನಗೆ ಆಬ್ವಿಯಸ್ಲಿ ಖುಷಿ ಆಯ್ತು, ಯಾಕಂದ್ರೆ ನಾನು ಕ್ಯಾಪ್ಟನ್ ಆಗಿದ್ದೆ ಅವರ. ಆಮೇಲೆ ಅವಳ ಟಾಸ್ಕ್ನ ನಾನು ನೋಡಿರೋ ಪ್ರಕಾರ ಅವಳಿಗೆ ಶಿ ಈಸ್ ಲಿಟಲ್ ಡೆಲಿಕೇಟ್ ಆಯ್ತು. ಅವಳು ಸ್ವಲ್ಪ ಹೆಂಗಂತಾರಪ್ಪ, ಚಿಕ್ಕ ವಯಸ್ಸಿಂದ ಏನು ಸ್ಪೋರ್ಟ್ಸ್ ಆಡಿಲ್ಲ, ಜಿಮ್ಗೆ ಹೋಗಿಲ್ಲ, ಆ ಥರ ವ್ಯಕ್ತಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಅವ್ರು ಟಾಸ್ಕ್ ಎಲ್ಲ ಸೌತಾಗ ನನ್ನ ಹತ್ರ ಬಂದು ಮಾತಾಡೋದು ಉಂಟು. ಅವಳು ಬಂದ್ಬಿಟ್ಟು ಯಾಕೋ ನನಗೆ ಟಾಸ್ಕ್ ಆಡೋಕೆ ಆಗ್ತಾಯಿಲ್ಲ, ನಾನು ಆದರೂ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ಅಂತೆಲ್ಲ ಇತ್ತು. ಬಟ್ ಅವಾಗ ಏನಾಗುತ್ತೆ ಅಂದರೆ, ನಾನು ಅವಳಿಗೆ ಏನು ಹೇಳಿದ್ದೆ ಅಂದರೆ, ಇಲ್ಲಿ ನೋಡಿ ಯಾರೂ ಒಲಿಂಪಿಕ್ಸಿಗೆ ಬಂದಿಲ್ಲ, ನಾವು ಯಾರೂ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ನಿನ್ನ ಕೈಯಲ್ಲಿ ಆದಷ್ಟು ಆಡು ಅಷ್ಟೇ, ಅದಕ್ಕಿಂತ ಮೀರಿ ಆಡು ಅಂತ ಯಾರೂ ಹೇಳ್ತಾ ಇಲ್ಲ. ಆಮೇಲೆ ಒಂದು ಡ್ರಮ್ ಟಾಸ್ಕ್ ಅಂತ ಬರುತ್ತೆ, ಬ್ಯಾರ್ಲ್ ಇಟ್ಕೊಂಡು ನಿಂತಿರ್ತೀವಿ ಅವಾಗ ಅವಳು ಬಂದು ನೀರು ಹಾಕಕ್ಕೆ ಕಷ್ಟಪಡ್ತಿರ್ತಾಳೆ. ನಾನು ಹೇಳ್ತೀನಿ ಸ್ಪಂದನ ತಡಿಬೇಡ, ಕಾವ್ಯನ ತಡಿ ಅಂತ. ಅವಾಗ ಅವಳು ಎಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ, ಅಂದರೆ ನೀನು ನನ್ನ ವೀಕ್ ಅನ್ಕೊಂಡಿದ್ಯಾ. ಓಕೆ. ಬಟ್ ನಾನು ಹೇಳೋದೇನೆಂದರೆ, ಆ ಟಾಸ್ಕ್ ಅಂತ ಬಂದಾಗ ನನಗೆ ಈ ಏನೊಂದು ಸಿಚುವೇಶನ್ ನಿನ್ನ ಬಿಟ್ಟರೆ ನೀನು ಎಲ್ಲೇ ಕಷ್ಟಪಡ್ತಾ ಇದೆಯಾ, ನಮ್ಗೆ ಹೆಲ್ಪ್ ಆಗುತ್ತಲ್ವ, ನೀನು ಆಪೋಸಿಟ್ ಟೀಮಲ್ಲಿ ಇದೆಯಾ. ಸೊ ಆ ಥರ ಯೋಚನೆ ಮಾಡಬೇಡ, ಇಟ್ಸ್ ಆಲ್ ಅ ಸ್ಟ್ರಾಟಜಿ ಅಂತ ಹೇಳಿರ್ತೀನಿ. ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ, ನಿಮ್ಗೆ ಯಾಕೋ ಟಾಸ್ಕ್ ಆಡೋಕೆ ಆಗ್ತಾ ಇಲ್ಲ, ಬಟ್ ಆದಷ್ಟು ಎಫರ್ಟ್ ಆಗ್ತಾ ಇದ್ದೀನಿ ಅಂತ. ನಾನು ತುಂಬ ಸಪೋರ್ಟಿವ್ ಆಗಿರ್ತೀನಿ ಅವಳಿಗೆ, ಇಲ್ಲ ತಲೆ ಕೆಡಿಸ್ಕೋಬೇಡ ಅಂತ. ಬಟ್ ಈ ಲಾಸ್ಟ್ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅವಳು ನನ್ನ ಚೂಸ್ ಮಾಡ್ತಾಳೆ, ಯಾಕಂತಂದರೆ ಅವಳಿಗೆ ನನ್ನ ಮೇಲೆ ಒಂದು ಬಿಲೀಫ್ ಇರುತ್ತೆ. ಆಮೇಲೆ ನನಗೂ ಅವಳ ಮೇಲೆ ಬಿಲೀಫ್ ಇರುತ್ತೆ. ನಾನು ಯಾವತ್ತೂ ಅವಳು, ನನಗೇನು ಗೊತ್ತಾ, ಒಂದು ಗೇಮಲ್ಲಿ ಆಡಬೇಕಂದ್ರೆ ನೀನು ಎಫರ್ಟ್ ಹಾಕ್ಬೇಕು ಅಷ್ಟೇ ಬೇಕಿರುತ್ತೆ. ವಿನ್ನಿಂಗ್ ಆರ್ ಲೂಸಿಂಗ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನೀನು ಶಕ್ತಿ ಮೀರಿ ನೀನು ಆಡೋಕ್ಕಾಗತ್ತಾ ಅಷ್ಟೇ ಬೇಕಾಗಿರುತ್ತೆ. ಸ್ಪಂದನ ನನಗೆ ಎಲ್ಲೂ ವೀಕ್ ಅಂತ ಅನ್ನಿಸ್ಲೇ ಇಲ್ಲ, ಯಾಕಂದರೆ ಅವಳು ಆಡಿರೋ ಟಾಸ್ಕ್ ಎಲ್ಲ ಅವಳ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕಿದಾಳು ಅವಳು. ಇವಾಗ ಯಾರೋ ಒಬ್ರು ಓಡಕ್ಕೆ ಬರಲ್ಲ ಅಂದವ್ರಿಗೆ ನಾಳೆನೇ ಎದ್ಬಿಟ್ಟು ಫಾಸ್ಟಾಗಿ ಓಡು ಅಂದರೆ ಆಗುತ್ತಾ. ಸೊ ಎಲ್ಲ ಅವ್ಳು ಕಷ್ಟಪಡ್ತಿದ್ದಾಳೆ, ನನಗೆ ಕಾಣಿಸಿದೆ ಅದು, ಯಾಕಂದ್ರೆ ಅವಳು ಹಾಕಿರೋ ಎಫರ್ಟ್ಸ್ ಕೂಡ. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅದು ನನಗೆ ಖುಷಿ ಆಯಿತು, ಯಾಕಂದರೆ ಅವಳು ಶಕ್ತಿ ಮೀರಿ ಆಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆದಷ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋತಾಳೆ. ಅದು ತುಂಬ ಇಂಪಾರ್ಟೆಂಟ್ ಆಗಿದೆ, ಇಲ್ಲಿ ಸ್ಟ್ರಾಟಜಿ ಮಾಡೋದು ತುಂಬ ಇಂಪಾರ್ಟೆಂಟ್ ಒಂದು ಟಾಸ್ಕ್ ಅಂತ ಬಂದಾಗ. ಆಮೇಲೆ ನೋಡಿ, ಇವಾಗ ನಾವೆಲ್ಲ ಎಷ್ಟು ಬಿದ್ದು ಒದ್ದಾಡಿದ್ರು ನಮ್ಗೆ ಅಷ್ಟು ಇಂಜುರಿ ಆಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ಬಿದ್ದು ಒದ್ದಾಡಿ ಕೈ ಕಾಲು ಅದೆಲ್ಲ ಏಟ್ ಮಾಡ್ಕೊಂಡು ವೆರಿ ಯೂಸ್ ಟು ಇಟ್. ಪಾಪ ಅವಳ ಹತ್ರ ಮಾಡ್ಕೊಂಡಿಲ್ಲ, ಬಾಡಿಲಿ ಒಂದು ಮಾರ್ಕ್ ಇಲ್ಲ ಅವಳಿಗೆ. ಪಾಪ ಅವಳಿಗೆ ಈ ಥರ ಮುಟ್ಟಿದ್ರೆ ಕೆಂಪಾಗ್ಬಿಡುತ್ತೆ ಬಾಡಿ ಎಲ್ಲ, ಆ ಥರ ವ್ಯಕ್ತಿ ಅವಳು. ಅಲ್ಲಿ ಬಂದು ಪಾಪ ಅವಳು ಏನೋ ಕಷ್ಟಪಟ್ಟು, ನಾನು ಹೇಳ್ತೇನೆ ಬೇಡ ಸ್ಪಂದು ಬೀಳ್ಬೇಡ, ನೆಸೆಸರಿ ಇಲ್ಲ, ಬಾಲ್ ಸಿಕ್ಕಿದೆ ಅಂತೆಲ್ಲ, ಆದರೂ ಎದ್ದು ಬಿದ್ದು ಏನೋ ಕಷ್ಟಪಟ್ಟು ಒಂದು ಬಾಲೆಲ್ಲ ಸಿಕ್ತು. ಸೆಕೆಂಡ್ ರೌಂಡ್ ಬಂದಾಗ ಇನ್ನೊಂದೇನೋ ಎಫರ್ಟ್ ಹಾಕೋಕೆ ಹೋದ್ವಿ, ಆ ಆಟದ ವೇಗದಲ್ಲಿ ಪಾಪ ನೋಡಿ ಬಿದ್ದು ಕಾಲು ಏಟ್ ಮಾಡ್ಕೊಂಡು ಅವಳು. ಅದು ನೋಡಿ ಸುಮ್ಮನೆ ಯಾರು ಮಾಡ್ಕೋತಾರೆ ಇಲ್ಲಿ ಸುಮ್ಮನೆ, ಅದು ಎಫರ್ಟ್ ಹಾಕೋಕೆ ಹೋಗಿ ತಾನೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ರೂ ಎಫರ್ಟ್ ಹಾಕೋಕೆ ಹೋಗಿ ಕಾಲೇಟ್ ಮಾಡ್ಕೊಂಡು, ಅದಕ್ಕಿಂತ ಇನ್ನೇನು ಎಫರ್ಟ್ ಹಾಕೋಕ್ಕೆ ಸಾಧ್ಯ ಅಲ್ಲಿ. ಸೊ ನಾನು ನೋಡಿರೋ ಪ್ರಕಾರ ಪಾಪ ಶಿ ಗೇವ್ ಹರ್ 100%. ಟಾಸ್ಕ್ ಅನ್ನೋ ವಿಷಯದಲ್ಲೂ ಕೂಡ ಶಕ್ತಿ ಮೀರಿ ಆಡ್ದಾಳೆ ಅಂತ ನನಗನ್ಸುತ್ತೆ. ಓಕೆ. ಈಗ ಕಾಕ್ರೋಚ್ ಸುದ್ದಿ ಅವರು ಇದನ್ನೇ ಹೇಳ್ತಾ ಇದ್ರು, ಅಂದರೆ ನಮ್ಗೆ ಎಷ್ಟು ಪ್ರಯತ್ನ ಮೀರಿ ಆಡಬೇಕೋ ಅಷ್ಟು ಆಡ್ತೀವಿ ಮೇಡಮ್. ಇವಾಗ ಮ್ಯೂಟೆಂಟ್ ರಘು ಅವ್ರನ್ನ ನಾವು ಎತ್ತಿ ಬಿಸಾಕಿ ಅಂದರೆ ಒಂದು ಕೈಯಲ್ಲಿ ಎತ್ತಿ ಬಿಸಾಕೋಕ್ಕಾಗತ್ತಾ, ಹೆದರ್ಕೊಂಡು ನಾನೇ ದೂರ ಸರ್ಕೊಂಡ್ಬಿಟ್ಟೆ ಕೆಲವೊಂದು ಟಾಸ್ಕಲ್ಲಿ, ಅದಕ್ಕೆ ಹೊರಗೆ ಬಂದೇನೋ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸೇಮ್ ಇದೇ ಎಕ್ಸಾಂಪಲ್ನ ಕೊಟ್ಟರು. ಓಕೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸ್ವೀಟ್ ಮೆಮೊರೀಸ್ ಅಂತ ಇರುತ್ತೆ, ಮರೆಯೋಕ್ಕಾಗದೇ ಇರುವಂಥದ್ದು, ಒಂದಷ್ಟು ಇದನ್ನು ಆಗಲೇಬಾರ್ದಾಗಿತ್ತು ಮನೆ ಒಳಗಡೆ ಅನ್ನುವಂಥ ಘಟನೆಗಳು ಕೂಡ ಇರುತ್ತೆ. ಸೊ ಆ ಎರಡು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ ಅಭಿಷೇಕ್ ಅವರು. ನನಗೆ ತುಂಬ ಇಷ್ಟ ಆಗಿದ್ದ ವಾರ ಅಂತಂದರೆ ಪ್ರಿನ್ಸಿಪಲ್ ಟಾಸ್ಕ್ ಅಂತ ಆಗುತ್ತಲ್ಲ, ನಾವೆಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತೀವಿ. ಆವಾಗ ನನ್ನ ಆಪೋಸಿಟ್ ಟೀಮಲ್ಲಿ ಧನುಷ್ ಮತ್ತು ಸ್ಪಂದನ ಇಬ್ಬರು ಇರ್ತಾರೆ, ಮಾಳೂನು ಆಪೋಸಿಟ್ ಟೀಮಲ್ಲಿ ಇರ್ತಾನೆ, ನನ್ನೆಲ್ಲ ಬೇಕಾದ್ರೆಲ್ಲ ಆಪೋಸಿಟ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರನ್ನೆಲ್ಲ ರೇಗಿಸ್ಕೊಂಡು, ಅವ್ರು ನನ್ನ ಕಾಲು ಎಳ್ಕೊಂಡು, ಸ್ಪಂದನ ಕಾಲು ಎಳ್ಕೊಂಡು, ಅವಳೇನೋ ಫ್ಲರ್ಟ್ ಮಾಡೋ ಥರ, ಅವಳು ಹಿಂದೆ ಬಿದ್ದಿರೋ ಥರ ಏನೇನೋ ಮಾಡಿರ್ತೀವಿ. ಆಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ ಬರುತ್ತೆ, ಅದೇನೋ ಮಾರಿಕಣ್ಣು ಹೋರಿ ಮ್ಯಾಗೆ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡ್ತೀವಿ. ವಾರ ತುಂಬ ಎಂಜಾಯ್ ಮಾಡ್ತೀವಿ. ಐ ಥಿಂಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ವೀಕ್ಸ್. ಆಮೇಲೆ ನನಗೆ ಇಷ್ಟ ಆಗದಿರೋ ವಾರ, ಸ್ವಲ್ಪ ತುಂಬ ಕಷ್ಟ ಆಗಿದ್ದು ವಾರ ಅಂತಂದರೆ ನನಗೆ ಕ್ಯಾಪ್ಟನ್ ಆಗಿದ್ದು ವಾರ. ಯಾಕಂದರೆ ಅದು ತುಂಬ ಯೋಚನೆ ಮಾಡಬೇಕಾಗಿತ್ತು, ತುಂಬ ಹಲ್ಲು ಕಚ್ಕೊಂಡಿರ್ಬೇಕಾಗಿತ್ತು. ಆಮೇಲೆ ನಮ್ಗೆ ಬಂದಂಥ ಗೆಸ್ಟ್ಗಳು ಅಷ್ಟೇ ತುಂಬ ಏನು ಸ್ವೀಟಾಗಿರಲಿಲ್ಲ, ತುಂಬ ಕಾಟ ಕೊಟ್ಟರು ನಮ್ಮೆಲ್ಲರಿಗೂ. ನನಗಂತೂ ಕೋಪನೇ ಆದಷ್ಟು ಕಮ್ಮಿ ಕೋಪ ಮಾಡ್ಕೊಳ್ಳೋ ವ್ಯಕ್ತಿ. ನನಗೆ ಇರಿಟೇಟ್ ಆಗಿ ಲಿಟಲಿ ಕ್ಯಾಪ್ಟನ್ ರೂಮ್ ಒಳಗಡೆ ವಾಶ್ರೂಮ್ ಒಳಗೆ ಹೋಗಿ ಕಿರ್ಚಾಟ ಎಲ್ಲ ಮಾಡಿದ್ದೀನಿ. ನಾನು ಅಷ್ಟು ಕೋಪ ಬಂದಿತ್ತು, ಬಟ್ ಐ ಕುಡ್ ನಾಟ್ ಶೋ ಇಟ್. ಆದಷ್ಟು ಅವ್ರ ಮುಂದೆ ಕಾಮಾಗಿರ್ಬೇಕಾಗಿತ್ತು. ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಹೆಕ್ಟಿಕ್ ವೀಕ್ಸ್. ಓಕೆ ಅಭಿಷೇಕ್ ಅವರ, ಇನ್ನು ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಏನೋ ಒಂದು ಮೆಸೇಜ್ ಕೊಡ್ತಾರೆ, ನಿಮಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿರೋದಿಲ್ಲ, ಅವರು ತಿಳುವಳಿಕೆ ಮಾತುಗಳನ್ನು ಹೇಳ್ತಾರೆ. ಸೊ ಗುಂಪುಗಾರಿಕೆ ಬಗ್ಗೆ ಕೂಡ ಮಾತಾಡ್ತಾರೆ, ಸೊ ಇಲ್ಲಿ ತಪ್ಪಾಗ್ತಾ ಇದೆ, ಇಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ರೀಸೆಂಟಾಗಿ ಲಾಸ್ಟ್ ವೀಕ್ ಹೇಳಿದ ಪ್ರಕಾರ ಈ ಲವ್ ಬರ್ಡ್ಸ್ಗಳನ್ನು ಚದುರಿಸುವಂಥ ಕೆಲಸ ಏನಾದರೂ ಮಾಡಿದ್ರ ಅಂತ, ಬಿಕಾಸ್ ಗಿಲ್ಲಿ ಆ್ಯಂಡ್ ಕಾವ್ಯ ಆ್ಯಂಡ್ ದೆನ್ ಸೂರಜ್ ಆ್ಯಂಡ್ ರಾಶಿಕಾಗೆ ವಾರ್ನ್ ಕೊಡೋ ಥರ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಸೊ ಅದಾದಮೇಲೆ ಏನಾದರೂ ಅಂದರೆ ಇಂಡಿಪೆಂಡೆಂಟಾಗಿ ಆಟ ಆಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಸೊ ಅದಾದಮೇಲೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ
ಗೊತ್ತಿಲ್ಲ, ಯಾಕಂದ್ರೆ ಆವತ್ತಿನ ದಿನ ಹೊರಗೆ ಬಂದಿದ್ದು. ಐ ಡೋಂಟ್ ನೋ ಅದು ಏನಾಗುತ್ತೆ ಅಂತ. ಆಮೇಲೆ ಸುದೀಪ್ ಸರ್ ಏನು ನೋಡಿರ್ತಾರೆ, ನೀವೆಲ್ಲ ಏನು ನೋಡಿರ್ತೀರ ಅಂತ ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು ಯು ಗೈಸ್ ಸಿ ಎವ್ರಿಥಿಂಗ್ ಅಲ್ವಾ, ನಮಗೆ ಅದು ಕಾಣಿಸಿರಲ್ಲ. ಇವಾಗ ಎಲ್ಲೋ ನಾವು ಮನೇಲಿ ಒಳಗಿರ್ತೀವಿ, ಯಾರೋ ಇಬ್ರು ಹೊರಗಡೆ ಹೋಗಿ ಮಾತಾಡೋದು, ನಮ್ಗೆ ಏನು ಮಾತಾಡಿದಾರೆ ಅಂತಲೇ ಅರ್ಥ ಆಗಲ್ಲ. ವಿ ಡೋಂಟ್ ನೋ ಎನಿಥಿಂಗ್. ಸೊ ಅವ್ರು ಹೇಳಿದ್ದು ವಿಷಯ ಅವ್ರಿಗಷ್ಟೇ ಅರ್ಥ ಆಗುತ್ತೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿರೋದು ನಿಮಗೆ ಕಾಣಿಸಿರುತ್ತೆ, ಸುದೀಪ್ ಸರ್ ಕಾಣಿಸಿರುತ್ತೆ, ಮಾಡಿರೋರು ಗೊತ್ತಿರುತ್ತೆ. ಬೇರೆಯವ್ರಿಗೆ ಅರ್ಧ ಜನಕ್ಕೆ ಐಡಿಯಾನೇ ಇರಲ್ಲ ಏನು ಮಾಡಿರ್ಬೋದು ಇವರಿಬ್ರು ಅಂತ. ಸೊ ಕರೆಕ್ಟ್ ಮಾಡ್ಕೊಂಡ್ರೆ ಮಾಡ್ಕೋತಾರೆ ಅಷ್ಟೇ. ನೀವು ಹೇಳುವಂಥ ಪ್ರಯತ್ನ ಎಲ್ಲಾದರೂ ಮಾಡಿದ್ದೀರಾ? ಅಂದರೆ ಇಂಡಿಪೆಂಡೆಂಟಾಗಿ ಆಟ ಆಡಿ, ಇಂಡಿಪೆಂಡೆಂಟಾಗಿ ಆಡಿದ್ರೆ ಹೋಗ್ಬೋದು. ಬಿಕಾಸ್ ಎಷ್ಟೋ ಜನ ಜಂಟಿಯಾಗಿ ಆಟ ಆಡಿ ಹೊರಗೆ ಬಂದಿರೋ ಎಕ್ಸಾಂಪಲ್ಸ್ ತುಂಬ ಇದ್ದಾರೆ. ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ವೋಟ್ ಕಮ್ಮಿ ಬಂದು ಆಚೆ ಬಂದಿರೋರು ತುಂಬ ಇದ್ದಾರೆ. ಸೊ ನೀವೇನಾದರೂ ಹ್ಯಾಸ್ ಎ ಫ್ರೆಂಡ್ ಆಗಿ, ಹ್ಯಾಸ್ ಎ ಕಂಟೆಸ್ಟೆಂಟ್ ಆಗಿ ಒಳಿತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಬಿಕಾಸ್ ಅಲ್ಲಿ ಒಬ್ರಿಗೊಬ್ರು ಹೇಳ್ತಿದ್ದಾರೆ ಈ ಥರ ಬೇಡ, ಆ ಥರ ನೀವು ಸಜೆಷನ್ಸ್ ಕೂಡ ಕೊಡ್ತಾ ಇರ್ತೀರಾ. ಸೊ ಆ ಥರ ನೀವು ಹೇಳಿದ್ದೀರಾ ಗಿಲ್ಲಿಗಾಗಲಿ, ಕಾವ್ಯಗಾಗಲಿ, ಸೂರಜ್ಗಾಗಲಿ, ರಾಶಿಕಾಗಲಿ? ಸೂರಜ್ ರಾಶಿಕಾಗಿ ನಾನೇನು ಹೇಳಿಲ್ಲ. ಬಿಕಾಸ್ ಅವ್ರು ಏನು ಮಾಡ್ತಾರೆ, ನನ್ಗೆ ಯಾರಿಗೂ ಅಡ್ವೈಸ್ ಮಾಡಬೇಕು ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರಲಿಲ್ಲ. ದೇ ಆರ್ ನಾಟ್ ಮೈ ಕ್ಲೋಸ್ ಫ್ರೆಂಡ್ಸ್ ನನಗೆ ಅಡ್ವೈಸ್ ಮಾಡೋ ಥರ. ಇವಾಗ ಧನುಗಾಗಲಿ ಮಾಡೋಗಾಗಲಿ ನಾನು ಹೇಳ್ಬೋದಾಗಿತ್ತು, ನೀನು ಮಾಡ್ತಿರೋ ತಪ್ಪು ಮಾಡ್ತಿದ್ದೆ ಯಾಕಂದ್ರೆ ನನಗೆ ಯಾಕಂದ್ರೆ ಸರಿ ಅನ್ನಿಸ್ತಾ ಇಲ್ಲ. ಇವಾಗ ಧನು ಬಂದ್ಬಿಟ್ಟು ನಂಗೆ ಒಂದಿನ ಹೇಳ್ದ ಈ ಥರ ಮಾಡಬಾರ್ದಾಗಿತ್ತು ಅಂತೆಲ್ಲ. ಅವ್ರಿಗೆ ಹೇಳಿದ್ರೆ ಆಬ್ವಿಯಸ್ಲಿ, ಯಾಕೆ ನನಗೆ ಗೊತ್ತು ಅವ್ರು ಯಾರು ಮುಂದೆ ಬಂದು ಹೇಳ್ತಾರಲ್ಲ ಅವ್ರು ನಂಬೋದು ಅಂತ. ಹಿಂದೆಗಡೆ ಮಾತಾಡೋರು ಯಾವತ್ತಿರು ಮಾತಾಡ್ತಾರೆ. ಸೂರಜ್ ಆಗಲಿ ರಾಶಿಕಾಗಲಿ ನನಗೆ ಕಂಫರ್ಟ್ ಝೋನ್ ಇರಲಿಲ್ಲ ಹೋಗಿ ಹೇಳೋ ಅಷ್ಟು. ಆಮೇಲೆ ಅದು ಅವ್ರವ್ರ ಇಷ್ಟ. ನನಗೆ ನೀವು ಮಾಡ್ತಿರೋದು ತಪ್ಪು ಅಂತ ನಾನು ಹೆಂಗೆ ಹೇಳಿ, ಇವಾಗ ನೀವು ಮಾಡ್ತಿರೋದು ಸರಿ ಅಂತ ನಾನು ಹೇಗೆ ಹೇಳಕ್ ಸಾಧ್ಯ? ಸೊ ನಾನು ಯಾವತ್ತೂ ಆ ಥರ ಅನ್ಸೂ ಇಲ್ಲ, ನಾನು ಹೇಳಿಲ್ಲ ಅನ್ಸುತ್ತೆ. ಅವ್ರವ್ರ ಇಷ್ಟ. ಲೈಕ್ ಇವಾಗ ನಾನು ಧನು ಜೊತೆ ಇದ್ದಿದ್ದು ಅವ್ರಿಗೆ ತಪ್ಪು ಅನ್ಸಿರ್ಬೋದು, ಯಾವಾಗಲೂ ಅವ್ನ ಜೊತೆನೇ ಇರ್ತಾನೆ ಅಂತ. ಸೊ ಅವ್ರ ಒಪಿನಿಯನ್ ನಾನು ಏನೋ ಉಲ್ಟಾ ಹೇಳ್ಬೇಕು ಅಂತ ಅನಿಸ್ತು. ಓಕೆ, ಯಾರು ತುಂಬ ಆ ಥರ ಕಷ್ಟ ಕೊಟ್ಟಿದ್ದು ನಿಮಗೆ? ಕೋಪ ಕಂಟ್ರೋಲ್ ಆಗದೆ ಇರೋ ಮಟ್ಟಕ್ಕೆ ಏನು ಹೇಳ್ತಾರೆ, ಪಿತ್ತ ನೆತ್ತಿಗೆ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದಿದ್ದಂದ್ರೆ ಮಂಜಣ್ಣ. ಓಕೆ, ಅಪ್ಪ ದೇವ್ರೆ, ಎಷ್ಟು ಮಾಡಿದ್ರು ಅಂದ್ರೆ ನನಗೆ ಅವ್ರ ಮುಖ ನೋಡಿದ್ರೆ ಒಂದ್ ಸ್ವಲ್ಪ ಅಪ್ಪ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಐ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಮಾತಾಡ್ತಾರೆ ಮ್ಯಾನೇಜರ್ ಅಭಿ ಬೈಲಿ ಅಪ್ಪ, ಆಯ್ತು ಎಲ್ಲಿದ್ರು ಓಡೋಗಿ ಸರ್ ಹೇಳಿ ಸರ್, ಸ್ವೀಟಾಗೇ ಮಾತಾಡ್ಬೇಕಾಗಿತ್ತು, ರೇಗಾಡಂಗೂ ಇರಲಿಲ್ಲ. ಬಟ್ ಟಾಸ್ಕ್ ಮುಗಿದ್ಮೇಲೆ ಅವ್ರು ಮಾತಾಡಿದ ರೀತಿ ಆಗಲಿ, ಮನಸ್ಸಿಂದ ಮಾತಾಡೋ ವ್ಯಕ್ತಿ ಅವರು ನಂಗೆ ತುಂಬ 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 ಇಷ್ಟ ಆದರು. ಸೊ ಇನ್ಫ್ಯಾಕ್ಟ್ ಇಲ್ಲಿ ಹೋದ್ಮೇಲೆ ಅವ್ರಿಗೊಂದು ಮೆಸೇಜ್ ಮಾಡಬೇಕು, ಮಂಜಣ್ಣ ಐ ಮಿಸ್ ಯು ಅಂತ ಹೇಳಿದೆ. ಅವ್ರು ಹೋಗೋಕ್ಕಿಂತ ಮುಂಚೆ ತಪ್ಪಿಕೊಂಡು ಐ ಮಿಸ್ ಯು, ಹೊರಗೆ ಬಂದ್ಮೇಲೆ ಸಿಗೋಣ ಅಂತ. ತುಂಬ ಜೆನ್ಯೂನ್ ವ್ಯಕ್ತಿ ಅಂತ ಅನ್ಸಿದ್ರು. ಸೊ ಮಂಜಣ್ಣ ವಾಸ್ ಒನ್ ಆಫ್ ಮೈ ಫೇವ್ರೇಟ್ ಅಲ್ಲಿ. ಓಕೆ, ಸೂಪರ್. ಇನ್ನು ನೀವು ಸೀರಿಯಲ್ ಮುಖಾಂತರ ಆಗಿರ್ಬೋದು, ಸಿನಿಮಾಗಳ ಮುಖಾಂತರ ಆಗಿರ್ಬೋದು, ಈಗ ಆಲ್ರೆಡಿ ಎಲ್ರಿಗೂ ಪರಿಚಿತರು. ಸೊ ಪರಿಚಿತರು ಅಲ್ಲದೆ ಇರೋರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಹೆಸರು ಮಾಡಿರೋದು ಉಂಟು. ಬಟ್ ನಿಮಗೆ ಓಟ್ ಕಮ್ಮಿ ಬಂದಿದೆ ಅನ್ನುವಂಥ ಮಾತನ್ನು ನೀವು ಒಪ್ತೀರಾ ಅಂತ ಹೇಳ್ಬಿಟ್ಟು? ಬಿಕಾಸ್ ಒಂದು ಕನೆಕ್ಷನ್ ಇರುತ್ತೆ. ಧಾರಾವಾಹಿ ಮುಖಾಂತರ ಸಾಕಷ್ಟು ಜನ ಮನೆ ಮಗನಾಗಿ, ಮನೆ ಮಗಳಾಗಿ ಕಾಣಿಸ್ಕೊಂಡಿರ್ತಾರೆ. ಸೊ ನಿಮಗೆ ಓಟ್ ಕಮ್ಮಿ ಬಿದ್ದಿದೆ ಅನ್ನುವಂಥ ವಿಚಾರವನ್ನು ನೀವು ಒಪ್ಕೋತೀರಾ? ನಮ್ಮದು ನಾನು ಹ್ಞೂ ಅನ್ನೋಕ್ಕಾಗಲ್ಲ, ಅನ್ನೋಕ್ಕಾಗಲ್ಲ. ಯಾಕಂತಂದರೆ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಅಬೌಟ್ ವೋಟ್ಸ್ ಓನ್ಲಿ ಅಲ್ವಾ. ಇವಾಗ ನಾನಿದ್ದಾಗ ನನಗನ್ಸಿದ್ದು ನನಗಿನ್ನ ಸ್ವಲ್ಪ ಲೆಸ್ ಎಫರ್ಟ್ಸ್ ಆಗ್ತಿರೋರು ಇದ್ದಾರೆ ಅಲ್ಲಿ, ಅವ್ರು ಹೋಗ್ಬೋದಾಗಿತ್ತು ಅಂತ. ನನ್ನ ಟಾಸ್ಕ್ ಎಕ್ಸಾಂಪಲ್, ನಾನು ಎಲಿಮಿನೇಟ್ ಆದಾಗ ನನ್ನ ಜೊತೆ ಯಾರಿಬ್ಬರು ಇದ್ದರು, ನಾನು ಬೇರೆ ಯಾರೋ ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಯಾಕೆಂದ್ರೆ ನಾನು ಮನೆಯಲ್ಲಿ ಟಾಸ್ಕ್ ಮಾಡಿದ್ದೆ, ಪ್ರತಿಯೊಬ್ಬರ ಜೊತೆ ಮಾತಾಡಿದ್ದೆ, ಬರ್ತಿದ್ದೆ, ಟಾಸ್ಕ್ ವಿನ್ ಆಗಿದ್ದೆ, ಕ್ಯಾಪ್ಟನ್ ಆಗಿದ್ದೆ. ಹಂಗೆ ನೋಡಿದಾಗ ಬೇರೆ ಯಾರು ನನಗಿನ್ನ ಸ್ವಲ್ಪ ಕಮ್ಮಿ ಇದ್ರು ಅಂತ ನನಗೆ ಅನ್ನಿಸ್ತು. ಅವ್ರು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾದಾಗ ನನಗೆ ಶಾಕಿಂಗ್ ಅಂತಲೇ ಇತ್ತು, ಯಾಕೆ ಈ ಥರ ಆಯಿತು ಅಂತ. ಎಂಡ್ ಆಫ್ ದಿ ಡೇ ಆ ಥರ ಆಗುತ್ತೆ ಅಂದರೆ ಮೇ ಬಿ ಅವ್ರಿಗೊಂದು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರ್ಬೋದು, ಮೇ ಬಿ ಅವ್ರಿಗೆ ವೋಟ್ಸ್ ಬಿದ್ದಿರ್ಬೋದು. ಸೊ ಇದನ್ನು ನಾನು ಹ್ಞೂ ಅನ್ನೋಕ್ಕಾಗಲ್ಲ. ಯಾಕಂದರೆ ಡೆಫಿನೆಟ್ಲಿ ಇಟ್ಸ್ ಅಬೌಟ್ ವೋಟ್ಸ್ ಓನ್ಲಿ ಅಲ್ವಾ. ಮೇ ಬಿ ವೋಟ್ ಹಾಕಿಲ್ಲ ಅನ್ಸುತ್ತೆ ಜನ ಅಷ್ಟೇ. ಓಕೆ, ಇನ್ನು ಓವರ್ ಆಲ್ ಬಿಗ್ ಬಾಸ್ ಸೀಸನ್ 12 ತೊಗೊಂಡಾಗ ನಿಮಗೆ ಯಾರು ವ್ಯಕ್ತಿತ್ವದ ವಿಚಾರಕ್ಕೆ ಬಂದಾಗ ತುಂಬ ಕಳಪೆ ಅಂತ ಅನ್ಸೋದು ಯಾರು? ಈಗ ಆಚೆ ಬಂದ ಮೇಲೆ ಹೇಳೋದಾದರೆ, ಒಳಗಡೆ ಕೊಡೋದು ಬೇರೆ, ಟಾಸ್ಕ್ ಬೇರೆ, ಆಚೆ ಬಂದಾಗ ನೀವು ಅಲ್ಲಿ ನೋಡಿದಾಗ ತುಂಬ ಕಳಪೆ ಆಟಗಾರರು ಅಂತ, ಅರ್ಹರಲ್ಲ ಕಳಪೆ ಅಂತ ಯಾರು? ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಅಲ್ಲಿರೋ ಪ್ರತಿಯೊಬ್ಬರು ಒಳ್ಳೆಯವರೇ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅಲ್ಲಿರೋರು ಪ್ರತಿಯೊಬ್ಬರು ಒಳ್ಳೆಯವರೇ. ಅವ್ರವ್ರ ಫೀಲ್ಡಲ್ಲಿ ಅವ್ರು ತುಂಬ ಕಷ್ಟಪಟ್ಟು ಮೇಲ್ ಬಂದೇ ಅಲ್ಲಿ ಬಂದಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ವಾರ ಒಂದೊಂದು ಸಿಚುವೇಶನ್ಸ್ ಬರುತ್ತೆ. ಇವಾಗ ನಾವು ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲೇ ತೊಗೊಳೋಣ, ಒಂದು ಸಿಚುವೇಶನ್ ಬರುತ್ತೆ. ಇವಾಗ ಅಶ್ವಿನಿ ಅವ್ರು ರಾಜಮಾತೆ ಆಗಬೇಕು, ನಮಗೆಲ್ಲ ಕಾಟ ಕೊಡಬೇಕು ಅಂತ. ನಮ್ಮ ಊಟ ಕಿತ್ಕೊಳಕ್ಕೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಮ ಇಲ್ಲ. ಬಟ್ ಆ ಟಾಸ್ಕ್ ಕೊಟ್ಟಿದ್ದು ಹೇಗೆ ಅಂದರೆ ನಾವು ನಮ್ಮ ಕೈಯಲ್ಲಿ ಮಾಡಿಸ್ಬೇಕು. ಅವರ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ರು ಅಷ್ಟೇ. ಅವರೇ ಕೈಯಲ್ಲಿ ಇದ್ಬಿಟ್ಟು ಕೊಡಂಗಿದ್ರಲ್ಲ, ಆಬ್ವಿಯಸ್ಲಿ ಎಲ್ರಿಗೂ ಕೊಟ್ಟಿರೋರು ತಾನೆ. ಅದೊಂದು ಸಿಚುವೇಶನ್ ಕೊಡ್ತೀನಿ. ಆಮೇಲೆ ನಂದು ಮ್ಯಾನೇಜರ್ ಆಗೋ ಸಿಚುವೇಶನಲ್ಲಿ ನಾನು ಟಿಪ್ಸ್ ಕೊಡಬೇಕಾಗಿತ್ತು ಎಲ್ರಿಗೂ ಅಂತೆಲ್ಲ ಬಂತು. ನನ್ನ ಹತ್ರ ಇದ್ದರೆ ನಾನು ಡೆಫಿನೆಟ್ಲಿ ಕೊಡ್ತಾ ಇದ್ದೆ. ಬಟ್ ಅವ್ರು ಏನು ಕೊಟ್ಟರು ಅದನ್ನೇ ಡಿವೈಡ್ ಮಾಡಬೇಕಾಗಿತ್ತು. ಅದನ್ನ ಡಿವೈಡ್ ಮಾಡೋದಕ್ಕೆ ನಾನು ಇಡೀ ಮನೆ ಕಟ್ಟೋನದೆ. ಎಕ್ಸ್ಟ್ರಾ ನನ್ನ ಹತ್ರ ಇದ್ದಿದ್ರು ನಾನು ತಗೋ, ನಿನಗೆ ಕಾವ್ಯಂಗೆ ಕೊಟ್ಟಿಲ್ಲ ಅಂತ ಏನೋ ಪ್ರಾಬ್ಲಮ್ ಆಯ್ತಲ್ವಾ. ನಾನು ಕೊಟ್ಟಿಲ್ಲ, ನನ್ನ ಹತ್ರ ಇದ್ದಿದ್ದಲ್ಲಿ ಡಿವೈಡ್ ಮಾಡಿದ್ದು ಅಷ್ಟೇ. ನನ್ನ ಪಾಕೆಟ್ ಏನೂ ಕೊಟ್ಟಿರಲಿಲ್ಲ. ಸೊ ಐ ಫೀಲ್ ಇದರಲ್ಲಿ
ಸಿಚುವೇಶನ್ಸ್ ಒಬ್ಬರನ್ನ ನೆಗೆಟಿವ್ ಮಾಡುತ್ತೆ, ಒಬ್ಬರನ್ನ ಪಾಸಿಟಿವ್ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಮನೇಲಿರೋರು ಎಲ್ಲರೂ ಫ್ಯಾಂಟಾಸ್ಟಿಕ್ ಪೀಪಲ್. ಸೂಪರ್. ಈ ಮಾತು ಹೇಳ್ತಿದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಏನು ಬಂದು ಯಾರನ್ನೂ ಪ್ಲೀಸ್ ಮಾಡ್ಬೇಕಂತ ಹೇಳ್ತಿಲ್ಲ. ಇರೋರು ಪ್ರತಿಯೊಬ್ಬರು ವೆರಿ ನೈಸ್ ಪೀಪಲ್. ಅಲ್ಲಾಗ ಸಿಚುವೇಶನ್ಸ್ಗೋಸ್ಕರ ಆ ಥರ ಹಿಂದೆ ಮುಂದೆ ಚೇಂಜ್ ಆಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಅದು ಎಲ್ಲರೂ ಚೆನ್ನಾಗಿರೋರು. ಓಕೆ. ಇನ್ನು ಈ ಬಿಗ್ ಬಾಸಿಂದ ಸಾಕಷ್ಟು ಜನ ಹೇಳ್ತಾರೆ ಒಂದೊಳ್ಳೆ ಐಡೆಂಟಿಟಿ ಸಿಗುತ್ತೆ, ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅತಿ ಹೆಚ್ಚು ಐಡೆಂಟಿಟಿ ಸಿಗ್ತಾ? ಬಿಕಾಸ್ ನೀವು ಈಗ ಆಲ್ರೆಡಿ ಎಲ್ರಿಗೂ ಪರಿಚಿತರಂತ ನಾನು ಆವಾಗಲೇ ಹೇಳಿದೆ. ಸೊ ಇದರಿಂದ ಐಡೆಂಟಿಟಿ ಸಿಕ್ತು ಅಂತ ಅನ್ನಿಸ್ತಿದ್ಯಾ ನಿಮಗೆ? ನಾನು ಇಲ್ಲಿವರೆಗೂ ಹೊರಗಡೆ ಎಲ್ಲೂ ಹೋಗಿಲ್ಲ. ಲೈಕ್ ನನಗೆ ಐ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಔಟ್ಸೈಡ್. ಯಾಕಂದ್ರೆ ನಾನು ನಿನ್ನೆ ಮುಗಿಸ್ಕೊಂಬಂದು ಡೈರೆಕ್ಟ್ಲಿ ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ತಾ ಇರೋದು ಅಷ್ಟೇ. ನಾನು ಹೊರಗಡೆನೂ ಹೋಗಿಲ್ಲ. ಸೊ ಐ ಡೋಂಟ್ ನೋ ಏನಾಗ್ತಾಯಿದೆ ಅಂತ. ಮೇ ಬಿ ಅದು ಗೇಜ್ ಮಾಡೋಕ್ಕೆ 1 ವೀಕ್ ಆಗ್ಬೋದು. ಐ ಥಿಂಕ್ ಐಲ್ ಗೆಟ್ ಬೆಟರ್ ಕ್ಲಾರಿಟಿ ಆ ಟೈಮಲ್ಲಿ. ಓಕೆ ಅಭಿಷೇಕ್ ಅವರು, ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಕೇಳಬೇಕು, ಬಟ್ ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೀವಿ. ಸೊ ಟಾಪ್ 5ಗೆ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಯಾರು ಬರ್ಬೋದು? ಫಸ್ಟ್ ಧನುಷ್ ಬರಬೇಕು. ಓಕೆ. ಯಾಕಂದರೆ ನನ್ನ ವ್ಯಕ್ತಿತ್ವ ಥರನೇ ಅವನ ವ್ಯಕ್ತಿತ್ವನೇ ಇರೋದು. ಐ ಫೀಲ್ ನನ್ನ ವ್ಯಕ್ತಿತ್ವ ಗೆಲ್ಲಬೇಕು ಅಂದರೆ ಅವನಲ್ಲೂ ಆ ವ್ಯಕ್ತಿತ್ವ ಇದೆ. ಐ ಥಿಂಕ್ ಅವನಿರಬೇಕು. ಅದು ಬಿಟ್ಟರೆ ಗಿಲ್ಲಿ, ಬಿಕಾಸ್ ಇಡೀ ಮನೇನ ಲೈವ್ಲಿಯಾಗಿ ಹಿಡ್ಕೊಂಡು ಒಂದು ಚೂರು ಮನೆ ಡಲ್ ಆಗ್ದಂಗೆ ನೋಡ್ಕೊಂಡಿರೋದೇ ಗಿಲ್ಲಿ. ಯಾಕಂದ್ರೆ ಯಾವುದೇ ಸಿಚುವೇಶನ್ ಬರಲಿ, ಎಷ್ಟೇ ಸೀರಿಯಸ್ ಆಗಿರ್ಬೇಕಾದ್ರೆ ಸೀರಿಯಸ್ ಆಗಿರೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಮನೆ ಎಲ್ಲ ಡಲ್ ಆಗಿದ್ದಾಗ ಎಲ್ಲರೂ ನಗ್ಸೋದೇ ಗಿಲ್ಲಿ. ಸೊ ಅವನಿಂದ ತುಂಬ ನಗಾಡಿದ್ದೀವಿ. ಒಂಥರ ಲೈವ್ಲಿ ಆಗಿದೆ ಮನೆ. ಸೊ ಅವನಿರಬೇಕು. ಆಮೇಲೆ ನನಗೆ ರಕ್ಷಿತಾನು ತುಂಬ ಇಷ್ಟ ಆಗ್ತಾಳೆ. ಯಾಕೆಂದ್ರೆ ತುಂಬ ವೆರಿ ಹಾರ್ಟ್ಲಿ ವೆರಿ ನೈಸ್ ಪರ್ಸನ್ ಅವಳು ಗೇಮ್ ವೈಸ್ ಏನು ಮಾಡ್ತಾಳೆ ನನಗೆ ಒಂದೊಂದ್ಸಲ ಅರ್ಥ ಆಗಲ್ಲ, ಸ್ಟ್ರಾಟಜಿ ವೈಸ್. ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಸ್ವೀಟ್ ಹಾರ್ಟ್, ತುಂಬ ಎಮೋಷ್ನಲ್ ಆಗಿ ಮನ್ಸಿಗೆ ಬರೋದನ್ನು ಮಾಡ್ತಾಳೆ ಅವಳು. ಸೊ ಐ ಫೀಲ್ ಅವಳು. ಅದಾದಮೇಲೆ ಐ ಫೀಲ್ ಒನ್ ಮೋರ್ ವುಡ್ ಬಿ ಅಶ್ವಿನಿ ಗೌಡ ಅವರು. ಬಿಕಾಸ್ ಶಿ ಈಸ್ ಮೆಂಟಲಿ ವೆರಿ ವೆರಿ ಸ್ಟ್ರಾಂಗ್. ಆಮೇಲೆ ಅವ್ರ ತಪ್ಪನ್ನ ಅವ್ರು ತಿದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆಲ್ಲೋ ಅನ್ಸುತ್ತೆ. ಅವ್ರು ಚೇಂಜ್ ಆದರು ಅಂತ ಕೂಡ ಅನ್ಸುತ್ತೆ ನನಗೆ. ಸೊ ಮೇ ಬಿ ಅವರು. ಅದಾದಮೇಲೆ 5th ಪೊಸಿಷನ್ ವುಡ್ ಬಿ ಕಾವ್ಯ. ಯಾಕಂದರೆ ಐ ಫೀಲ್ ಹುಡುಗಿಯಲ್ಲಿ ಬಂದಾಗ ಶಿ ಈಸ್ ವೆರಿ ಟಫ್ ಫಿಸಿಕಲ್ ವಿಷಯದಲ್ಲಾಗಲಿ. ಆಮೇಲೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಬೀಯಿಂಗ್ ಫಿಸಿಕಲ್ ಸ್ಟ್ರೆಂತಲ್ಲ, ಅವಳು ಬುದ್ಧಿಶಕ್ತಿನೂ ತುಂಬ ಚೆನ್ನಾಗಿದೆ. ಶಿ ನೋಸ್ ಹೌ ಟು ಪ್ಲೇ ಅವರ್ ಗೇಮ್. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಹೇಗೆ ಮಾತಾಡಬೇಕು. ಆ್ಯಂಡ್ ಟಾಸ್ಕ್ ಅನ್ನೋ ವಿಷಯದಲ್ಲೂ ಶಿ ಪ್ಲೇಸ್ ವೆರಿ ಸ್ಮಾರ್ಟ್. ಟಾಸ್ಕಲ್ಲಿ ಒಂದು ತುಂಬ ಫಿಸಿಕಲ್ಲಾಗಿ ಯೋಚನೆ ಮಾಡೋಕ್ಕಿಂತ ಮೆಂಟಲಿ ನಾವೆಲ್ಲಿ ಅವ್ರನ್ನ ಡೌನ್ ಮಾಡ್ಬೋದು ಅನ್ನೋದು ಇರುತ್ತೆ. ಅದಲ್ಲಿ ಅವಳು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾಳೆ ಅಂತ ನಾನು ನೋಡಿದ್ದೀನಿ. ಸೊ ಐ ಥಿಂಕ್ ಕಾವ್ಯ. ಓಕೆ. ಯಾರು ಗೆಲ್ಲಬೇಕು? ಧನುಷ್. ಯಾರು ಗೆಲ್ತಾರೆ? ನಿಮಗೆ ಗೆಲ್ಲಬೇಕು ಧನುಷ್. ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಐ ಸ್ಟಿಲ್ ಡೋಂಟ್ ನೋ ಯಾರು ಗೆಲ್ತಾರೆ ಅಂತ. ಹೆಂಗೆ ಹೇಳಕ್ಕೆ ಸಾಧ್ಯ ಗೊತ್ತಿಲ್ಲ. ಬಟ್ ಧನುಷ್ ಗೆಲ್ಲಬೇಕು ಓಕೆ ಅಷ್ಟೇ ಹೇಳಕ್ಕೆ ಸಾಧ್ಯನೇ. ಓಕೆ. ನೆಕ್ಸ್ಟ್ ಎಲಿಮಿನೇಟ್ ಯಾರು ಆಗ್ಬೋದು? ನಿಮ್ಮ ಪ್ಲೇಸಲ್ಲಿ ಯಾರು ಕೂರ್ಬಹುದು? ಆ್ಯಕ್ಚುಲಿ ಈ ಪ್ಲೇಸಲ್ಲಿ ನಾನು ಇರ್ತೀನಿ ಅಂತಲೇ ನಾನು ಅನ್ಕೊಂಡಿರಲಿಲ್ಲ. ಸೊ ನೆಕ್ಸ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೆ ಡೆಫಿನೆಟ್ಲಿ ಆಗಲ್ಲ. ಎನಿ ಗೆಸ್ಸಸ್? ಐ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಓಕೆ. ಸೂಪರ್. ತುಂಬ ಬುದ್ಧಿವಂತಿಕೆ ಉತ್ತರ. ಏನೋ ಆನೆಸ್ಟ್ ಅಲ್ಲಿ. ಓಕೆ. ರ್ಯಾಪಿಡ್ ಫೈರ್ ಕೊನೆಯ ಹಂತ. ನಾನು ಒಂದಷ್ಟು ವರ್ಡ್ಸ್ನ ಹೇಳ್ತಾ ಹೋಗ್ತೀನಿ. ಅದು ಯಾರು ಹೋಲಿಕೆ ಆಗ್ತಾರೆ ಅಂತ ನೀವು ಹೇಳಬೇಕು. ತುಂಬ ಸ್ಟ್ರಾಂಗ್. ಧನುಷ್. ಸೂಪರ್ ಹೀರೋ ಥರ, ಲಿಟ್ರಲಿ ಸೂಪರ್ ಹೀರೋ ಥರ ಕಾಣೋದು ನನಗೆ ರಘು ಸರ್. ಓಕೆ. ತಲೆಹರಟೆ? ಗಿಲ್ಲಿ. ಓಕೆ. ಸಿಂಗಲ್ ಸಿಂಹ ಮಾಳು. ಓಕೆ. ಗುಂಪಲ್ ಗೋವಿಂದ ಆ ಥರ ಯಾರೂ ಇಲ್ಲ ಅನ್ಸುತ್ತೆ. ಓಕೆ. ತುಂಬ ಬ್ಯೂಟಿಫುಲ್ ಬಟರ್ಫ್ಲೈ. ಸ್ಪಂದು. ಓಕೆ. ಖಡಕ್ ಮೇ ಬಿ ಅಶ್ವಿನಿ. ಓಕೆ. ಟುಸ್ಪಟಾಕಿ. ಆಕ್ಚುಲಿ ಯೋಚನೆ ಮಾಡ್ತಾ ಹೇಳಿ ಟುಸ್ಪಟಾಕಿ ಯಾರು ಇಲ್ವಲ್ಲ. ಯಾಕೆಂದ್ರೆ ಅವ್ರ ಸಿಚುವೇಶನ್ ಬಂದ್ರೆ ಪ್ರತಿಯೊಬ್ರು ಪಟಾಕಿ ಅಂತ ಅನ್ಕೊಂಡು ಹತ್ರ ಹೋಗ್ತೀವಿ, ಆದ್ರೆ ಏನೂ ಇರೋದಿಲ್ಲ. ಹಚ್ಚಿದ್ರೆ ಏನು ಸೌಂಡ್ ಇರೋದಿಲ್ಲ. ಟುಸ್ಪಟಾಕಿ ಥರ ಪಟಾಕಿ ಅಂತ ಅನ್ಸುತ್ತೆ ಹೊರಗಡೆ ನಮಗೆಲ್ಲ, ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇರೋದಿಲ್ಲ. ಟುಸ್ಪಟಾಕಿ ಯಾರು ಇಲ್ಲ ಅನ್ಸುತ್ತೆ ಆ ಥರ. ಓಕೆ ಫೈನ್. ನಂಗೆ ಇವ್ರು ಅರ್ಥನೇ ಆಗಿಲ್ಲ ಬಿಗ್ ಬಾಸ್ ಮನೇಲಿ ಅನ್ನೋದಾದರೆ ಯಾರು? ಧ್ರುವ. ಓಕೆ. ಇನ್ನೋಸೆಂಟ್. ಮಾಳು. ಬ್ರದರ್. ಧನುಷ್. ಫೇಕ್. ಧ್ರುವ. ಜೆನ್ಯೂನ್. ಮಾಳು. ಫೈಟರ್. ಧನುಷ್ ಅವರು ಇಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ ನೀವು. ಟಾಸ್ಕ್ ಮಾಸ್ಟರ್. ಅಭಿಷೇಕ್. ಓಕೆ. ಲಕ್ಕಿ. ಯಾಕೆ ಅಭಿಷೇಕ್? ಟಾಸ್ಕ್ ಮಾಸ್ಟರ್. ಐ ಫೀಲ್ ಮೆಜಾರಿಟಿ ಟಾಸ್ಕ್ ಎದ್ದಿರೋದು ನಾನು ಮನೇಲಿ. ಸೊ ಓಕೆ ಸೂಪರ್. ಲಕ್ಕಿ. ಅಭಿಷೇಕ್. ಯಾಕೆ ಆಚೆ ಬಂದಿದ್ದೀರಲ್ಲ? ಮನೆಗೆ ಹೋಗಿದ್ದು ಲಕ್ಕಿನ. ಸೂಪರ್. ಅನ್ಲಕ್ಕಿ. ಅಭಿಷೇಕ್. ಆಚೆ ಬಂದಿರೋದಿಗೆ ಕ್ಯಾಪ್ಟನ್ನಾಗಿ ಹೊರಗೆ ಬಂದಿದ್ದಕ್ಕೆ. ಸೂಪರ್. ಮಾತುಗಾತಿ ಚೈತ್ರ ಅವರು. ಮಾತುಗಾರ ಧ್ರುವಂತ್.
ಅಮ್ಮ. ಅಮ್ಮ ಅಶ್ವಿನಿ ಅವರು. ಓಕೆ, ಸೂಪರ್. ಸಖತ್ತಾಗಿ ಆನ್ಸರ್ ಮಾಡಿದ್ರಿ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ. ಬಿಗ್ ಬಾಸನ್ನು ಹೊರತುಪಡಿಸಿ ಇನ್ನು ವಾಟ್ ನೆಕ್ಸ್ಟ್ ಅನ್ನೋದಿರುತ್ತೆ. ಒಂದಷ್ಟು ಸಿನಿಮಾಗಳು ಕೂಡ ನಿಮ್ಮ ಕೈಯಲ್ಲಿದೆ, ಆಲ್ರೆಡಿ ಡೇಟ್ಸ್ ಕೂಡ ನಿಗದಿ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಒಂದು 2 ಮಾತು. ಅದೇ ಎಕ್ಸೈಟೆಡ್ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದೆ, ಯಾಕೆಂದ್ರೆ ನಾನು ಇಲ್ಲಿ ಬಂದಿದ್ದೆ ಆ್ಯಕ್ಟರ್ ಆಗಿ. ಆ್ಯಕ್ಟಿಂಗ್ ಇಸ್ ಮೈ ಪ್ಯಾಷನ್. ಆಮೇಲೆ ಅದೇ ಬಿಗ್ ಬಾಸ್ ಅನ್ನೋ ಶೋ ಮುಗಿಸ್ಕೊಂಬಂದ್ಮೇಲೆ ಅಗೇನ್ ಗೆಟ್ ಬ್ಯಾಕ್ ಟು ಆ್ಯಕ್ಟಿಂಗ್ ಅನ್ನೋದಕ್ಕೆ ಫಸ್ಟ್ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ಸೈಜ್ ಫಸ್ಟ್. ಫಿಸಿಕಲಿ, ಮೆಂಟಲಿ, ಹೆಲ್ತ್ ವೈಸ್ ಎಲ್ಲ ವಾಪಸ್ ಬರಬೇಕು. ಸೊ ಐಮ್ ಟೇಕ್ ಅದೇ 1 ಮಂತ್ ಕೇಳಿದ್ದೀನಿ. 1 ಮಂತ್ ಬ್ರೇಕ್ ಆದಮೇಲೆ ಅಷ್ಟೊತ್ತಿಗೆಲ್ಲ ಜಿಮ್ಗೆಲ್ಲ ಹೋಗಿ ರೀಸ್ಟಾರ್ಟ್ ಮಾಡಿಕೊಂಡು ಐಲ್ ಗೆಟ್ ಬ್ಯಾಕ್ ಟು ವರ್ಕಿಂಗ್ ಅಗೇನ್. ಬೇಗ ನಿಮ್ಮ ಹಳೆ ಅಭಿಷೇಕ್ ಹೇಗಿದ್ರಿ ಹಾಗಾಗಿ ಅಂತ ಹೇಳಿ ಡೆಫಿನೆಟ್ಲಿ. ಫೈನಲ್ ಆಗಿ ನ್ಯೂ ಇಯರ್ ರೆಸೊಲ್ಯೂಷನ್ ಏನು? ಬಿಕಾಸ್ ನ್ಯೂ ಇಯರ್ ಹತ್ರ ಬರ್ತಾ ಇದೆ, ಮತ್ತೆ ನೀವು ಯಾವಾಗ ಸಿಗ್ತಿರೋ ಗೊತ್ತಿಲ್ಲ, ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಡ್ತೀರಾ. ಸೊ ಏನು ರೆಸೊಲ್ಯೂಷನ್ ಇದೆ? ನ್ಯೂ ಇಯರ್ ರೆಸೊಲ್ಯೂಷನ್ ಏನಂದರೆ ಟು ಡೂ ಗುಡ್, ಬಿ ಗುಡ್ ಆ್ಯಂಡ್ ಟು ಇನ್ಸ್ಪೈರ್ ಅ ಲಾಟ್ ಆಫ್ ಅದರ್ ಪೀಪಲ್ ಅಷ್ಟೇ. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ, ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಿಗೂ ಅಂತ ಹೇಳ್ತಾ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಒಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.